ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ. ಇವತ್ ನಾನ್ ಬಂದ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಭದ್ರಮಾಂಕಾಳಿ ದೇವಸ್ಥಾನ, ಕಟ್ಬೆಲ್ತೂರ್, ಕುಂದಾಪುರ. ಇಲ್ಲಿ ಪ್ರತಿ ವರ್ಷನೂ ಹಬ್ಬ ನಡೀತ. ಇಲ್ಲಿನ ಹಬ್ಬ ಬಂದು 1 ವಾರದ ತನಕ ಇರತ್ತ. ಈ ವರ್ಷ ನಾನು ಊರಾಗಿದ್ದಿದ್ದೆ, ಅಪ್ಪ ಅಮ್ಮನ ಜೊತೆಗೆ ನಾನು ಕೂಡ ಈ ದೇವಸ್ಥಾನಕ್ಕೆ ಬಂದೆ. ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ವಿಷಯನೂ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಈ ಭದ್ರಮಾಂಕಾಳಿ ದೇವಿ ಬಂದ್ಬಿಟ್ಟು ನಮ್ ತಂದೆಯವ್ರ ಮನೆ ದೈವ ಇದೆ. ಪ್ರತಿ ವರ್ಷ ನಾವ್ ಇಲ್ಲಿಗೆ ಬತ್ತತ್ತ. ಇಲ್ಲಿ ನಡು ಹಬ್ಬ 1 ವಾರದ ತನಕ ಇರುತ್ತ. ನೀವ್ ಇಲ್ಲಿ ಬಪ್ಪದಿದ್ರೆ ಕುಂದಾಪುರದಿಂದ ಅರ್ಧ ಗಂಟೆ ಹತ್ತ ಇಲ್ಲಿ ಬಪ್ಪಕ್ಕೆ. ಇವತ್ತು ಈ ದೇವಸ್ಥಾನದಾಗ ಬಂದ ಕೋಡ್ನೀರ್ ಹಂಗೆ ಗೆಂಡ ಸೇವೆ ನಡೆಯುತ್ತ. ಇದು ಕರಾವಳಿಯ ಶಕ್ತಿಯುತ ದೇವಸ್ಥಾನದಲ್ಲಿ ಇದು ಕೂಡ ಒಂದ. ಈ ದೇವಸ್ಥಾನನ ನಮ್ಮ ಪೂರ್ವಜರಿಂದನೂ ನಾವು ನಂಬ್ಕೊಬೈನ್. ಎಂತದೇ ಕಷ್ಟ ಇರ್ಲಿ ಇಲ್ಲಿ ಬಂದ್ರೆ ಪರಿಹಾರ ಆತ್ತ. ಈ ದೇವಸ್ಥಾನದಲ್ಲಿ ಭದ್ರಮಾಂಕಾಳಿ ಮಾತ್ರ ಅಲ್ಲ, ಬೇರೆ ಗಣಗಳು ಇದ್ದು, ಮಂತ್ರಿಗಣ, ಹೈಗುಳಿ ಹಾಗೆ ಸುಮಾರು ಗಣ ಎಲ್ಲ ಇದ್ದು. ಇವಾಗ ಬಂದ ಜನ ಕಮ್ಮಿ ಇತ್ತ. ನೈಟ್ ಆತ ಜನ ಜಾಸ್ತಿ ಆತ. ಎಂತಕ್ಕಂದ್ರ ನೈಟ್ ಕುಡ್ನೀರ್ ಹಂಗೆ ಗೆಂಡ ಸೇವೆ ಇತ್ತ. ನೀವಿಲ್ಲಿ ನೋಡ್ತಿದ್ದ ದೇವರಿಗೆ ಹೊಗಳಿಕೆ ಹಾಕ್ತಿದ್ರ. ಹೊಗಳಿಕೆ ಅಂದ್ರೆ ಬೇರೆ ಎಂತದ್ದು ಅಲ್ಲ, ದೇವರನ್ನ ಹೊಗಳಿ ಜಾನಪದ ರೂಪದಲ್ಲಿ ಹಾಡುದ. ಇದನ್ನ ಬಂದ ದೇವರನ್ನ ಹೊಗಳಿ ಹಾಗೆ ತೆಗಡಿ ಹಾಡು ಹೇಳ್ತಾರ. ದೇವರನ್ನ ಹೊಗಳದಾಗ ದೇವರಿಗೆ ತುಂಬಾ ಖುಷಿ ಆತ್ತ, ಹಾಗೆ ತೆಗಡ್ದಾಗ ತುಂಬಾ ಸಿಟ್ಟು ಬತ್ತ. ಇದು ಬಂದ ಇಲ್ಲಿನ ಪರಂಪರೆ. ಹಾಗೆ ಇನ್ನೊಂದ್ ಕಡೆ ಬಂದ ಗೆಂಡ ಸೇವೆ ಕೂಡ ರೆಡಿ ಆತಿತ್ತ. ಹಾಗೆ ಈ ದೇವಸ್ಥಾನಕ್ಕೆ ಕೆಲವರು ಹರಕೆ ಹೇಳ್ಕೊಂಡು ಕೂಡ ಬತ್ರ. ಈ ದೇವಸ್ಥಾನ ಮಹಿಮೆ ಎಷ್ಟರ ಮಟ್ಟಿಗೆ ಇತ್ತಂತ ಹೇಳಿದ್ರೆ, ನಿಮ್ಗೆ ಎಷ್ಟೇ ಕಷ್ಟ ಇರ್ಲಿ ಇಲ್ಲಿ ಬಂದ್ ಹರಕೆ ಹೊತ್ಕೊಂಡ್ರೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಆತ್ತ. ಅದಕ್ಕೋಸ್ಕರನೇ ಇಷ್ಟು ಭಕ್ತಾದಿಗಳು ದೂರದಿಂದ ಇಲ್ಲಿಗೆ ಬರ್ತಾರೆ. ಈ ಊರಿಂದ ಬೇರೆ ಊರಿಂದ ಮಾತ್ರ ಜನ ಬತ್ತಿಲ್ಲ, ಸಿಟಿನೂ ಕೂಡ ಜನ ಬತ್ತರ ಇಲ್ಲಿಗೆ. ಇಲ್ಲಿನ ಜನ ಎಷ್ಟೇ ಬಿಸಿ ಇರ್ಲಿ ಈ ದೇವಸ್ಥಾನ ಪೂಜೆ ಅಂದ್ರೆ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಈ ದೇವಸ್ಥಾನಕ್ಕೆ. ಇವಾಗ ಬಂದ್ಬಿಟ್ಟು ಕೋಡಿ ನೀರ್ ಶುರುವಾಯ್ತ. ಕೋಡಿ ನೀರ್ ಅಂದ್ರೆ ಬೇರೆ ಎಂತದೂ ಅಲ್ಲ, ಇಲ್ಲಿ ಹತ್ರದಲ್ಲೇ ಒಂದು ಪ್ಲೇಸ್ ಇತ್ತ. ಆ ಪ್ಲೇಸ್ ಇಂದ ನೀರ್ ತಕೊಂಡು ಮತ್ತೆ ಈ ದೈವ ಅನ್ನೋದು ಇಲ್ಲಿಗೆ ಹಿಂತಿರುಗತ್ತೆ. ಇನ್ ಸ್ವಲ್ಪ ಹೊತ್ತಲ್ಲಿ ಹೊರಗಡೆ ಗೆಂಡ ಸೇವೆ ಕೂಡ ಶುರುವಾತ್ತ. ನಿಮ್ಗೆ ಇಲ್ಲಿ ಕಾಣ್ತಿತ್ ನೋಡಿ, ದೈವ ಅಲ್ಲಿ ಬರ್ತಿತ್ತ. ದೈವದ ಕೋಳಿಗೆ ಬಂದ್ಬಿಟ್ಟು ಇಲ್ಲಿ ಭಕ್ತಾದಿಗಳು ಹಾರ ಹಾಕ್ತಾ ಇದ್ರ. ಹಾಗೆ ಆ ದೈವ ಬಂದ್ಬಿಟ್ಟು ಅದೇ ಹಾರನ್ನ ಭಕ್ತಾದಿಗಳ ಕೋಳಿಗೆ ಬಿಸಾಕ್ತಾ ಇದೆ. ನಾನು ಆಗಳ ದೇವಸ್ಥಾನದ ಬಪ್ಪೊತ್ತಿಗೆ ಜನ ಸ್ವಲ್ಪ ಕಮ್ಮಿ ಇತ್ತು. ಇವಾಗ ಎಂತ ಆಯ್ತಂತ ಹೇಳಿದ್ರೆ ಕಾಲಿಡಕ್ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಜನ ತುಂಬ್ಕೊಂತ. ನಾನಲ್ಲಿ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೆ.
ನೀವಿಲ್ಲಿ ನೋಡ್ತಿರ್ಬೋದು ದೈವದ ಹಿಂದೆ ಜನ ಜಾತ್ರೆನೆ ಹೋಗ್ತಾ ಇದೆ. ಜನ ಇನ್ನು ಜಾಸ್ತಿ ಆತನೇ ಇತ್ತ, ಕೈ ಕಾಲಿಡೋಕಾತಿಲ್ಲ ಇಲ್ಲ. ಹಾಗೆ ನಾನು ಮತ್ತೆ ಅಪ್ಪ ಅಮ್ಮ ಇಲ್ಲಿಗೆ ಬಂತು. ನಾರ್ಮಲ್ ಆಗಿ ದೇವಸ್ಥಾನದ ಹತ್ರದಲ್ಲಿರುವಂತ ಅಂಗಡಿಯಲ್ಲಿ ಬಂದ ಅಲ್ಲಿ ಮುಂಡಕ್ಕಿ ಹಾಗೆ ಜಿಲೇಬಿಲಿ ಎಲ್ಲ ತಕೊಂಡ್ ಬಂತ. ನಾನ್ ಯಾವ ಹಬ್ಬಕ್ಕೆ ಹೋದ್ರು ಮುಂಡಕ್ಕಿ ಜಿಲೇಬಿಲಿ ಮಿಸ್ ಮಾಡುದೇ ಇಲ್ಲ, ತಕೊಂಡ್ ಮನೆ ಹೋತೆ. ಹಾಗೆ ಇದೆಲ್ಲ ಮುಗಿದ್ರ ಮೇಲೆ ಹಬ್ಬದಲ್ಲಿ ಒಂದು 4 ರೌಂಡ್ ಹಾಕಿ ಅಲ್ಲಿ ಸುತ್ತಾಡಕ್ ಹೋಯ್ತ. ಎಂತೆಂತ ಇತ್ತಂತ ಬಂದಳಿ. ಹಾಗೆ ಊರ್ ಬದಿ ಹಬ್ಬದಲ್ಲಿ ಸುತ್ತದೇ ಒಂಥರ ಖುಷಿ ನಮ್ಗೆ. ಶಾಲಿ ಕಾಲೇಜ್ ಟೈಮ್ ನಿಂದಲೂ ಹಂಗೆ ಹಬ್ಬ ಬಂತಂದ್ರೆ ನಾವು ಹಬ್ಬದಲ್ಲೇ ಇರುತ್ತೆ, ಎಷ್ಟೊತ್ತಿಕೊಂಡ್ರು ಹಬ್ಬದಲ್ಲೇ ಸುತ್ತುದು. ಹಾಗೆ ನಾ ಈ ದೇವಸ್ಥಾನದಾಗ ಊಟ ಗೀಟ ಮಾಡ್ಕೊಂಡ ಮನೆಗೆ ಹೋಗಿ ರೆಡಿ ಐತೆ. ಹಾಗೆ ಇನ್ನು ಕೆಲವರು ಊಟಕ್ಕೆ ಹೋಗ್ತಿದ್ರ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕಂತೆ. ಹಾಗೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.